ಏನೋ ಸಿದ್ಲಿಂಗ ಸ್ಕೂಲ್ಗೆ ಹೋಗ್ತೀನಿ ಅಂದು ಯಾಕೆ ಹೋಗಲಿಲ್ಲ? ಇಲ್ಲಪ್ಪ ಇವತ್ತೊಂದು ಮೇಷ್ಟ್ರು ಪರೀಕ್ಷೆ ಇಟ್ಟಾರ ನಮಗೇನು ಬೊಗಿಸೆ ಕೆಂಡ ತೊಗೊಂಬ ಅಂದಾರೋ ಮರೆ, ಹೆಂಗೆ ಒಯ್ಬೇಕು ಅದನ್ನು? ಭಾಳ ಸುಲಭ ಅಂದ ಎಮ್ಮೆಗೆ ದನ ಕಾಯೋದು. ಏನೋ ನೀನು ಕೈಯಲ್ಲಿ ಮರಳು ತುಂಬ್ಕೊ, ಉಸುಗು ಮರಳು ಅಂತೀವಲ್ಲ, ತುಂಬ್ಕೊ, ಅದ್ರ ಮೇಲೆ ಕೆಂಡ ಇಟ್ಕೊಂಡು ಹೋಗು, ಬೊಗಿಸಲ್ಲಿ ಕೆಂಡ ತಂದಂಗೆ. ನೋಡಿ ಕ್ರಿಯೇಟಿವಿಟಿ, ಐಡಿಯಾ. ಹೀಗೆ ಶಾಲೆಗಳಲ್ಲಿ ಅಡ್ಮಿಷನ್ ತಗೋತಿದ್ರಂತೆ. ಇವತ್ತೇನಿದೆ ರೀ, ತಂದೆ ತಾಯಿಗಳನ್ನು ಬ್ಲಡ್ ಗ್ರೂಪು, ಅವ್ರ ವಂಶಾವಳಿ, ಅವರು ಕೊಡೋ ಡೊನೇಷನ್ ಮೇಲೆ ಶಾಲೆಗಳಲ್ಲಿ ಸೇರಿಸ್ಕೊತೀವಿ ನಾವು. ಈ ಥರ ಪರೀಕ್ಷೆ ಅವಾಗಿತ್ತು ಅಂತ. ನೆಕ್ಸ್ಟ್, ನಾನು ತುಂಬ ಚಿಕ್ಕವನಾಗಿರ್ಬೇಕಾದ್ರೆ ಒಂದು ಘಟನೆ ಓದ್ತಿದ್ದೆ. ನಿಜವಾದ ಮಕ್ಕಳು ಯಾರು? 3 ಜನ ತಾಯಿಯಂದರು ಸೊಂಟದಲ್ಲಿ ತುಂಬಿದ ಕೊಡ ನೀರನ್ನು ಹಿಡ್ಕೊಂಡು ಹೋಗ್ತಿದ್ದಾರೆ, ಮಾತಾಡ್ತಾ ಇದ್ದಾರೆ ತಮ್ಮ ಮಕ್ಕಳ ಬಗ್ಗೆ. ಒಬ್ಳು ಹೇಳಿದ್ಲು, ನನ್ನ ಮಗ ತುಂಬ ಜಾಣ, ತುಂಬ ಬಲಶಾಲಿ, ನೋಡಲ್ಲ ಮರನ ಹೇಗೆ ಹತ್ತಿ ಮತ್ತೆ ಇಳಿತಿದ್ದಾನೆ, ನೋಡಿದ್ರು ಸೊಸರ ಅಂತ ಮರ ಹತ್ತಿದ, ಪಟಪಟ ಅಂತ ಕೆಳಗಿಳ್ದ. ಓ ಇವ್ ನನ್ನ ಮಗ. ಓ ನಿನ್ನ ಮಗ ಏನು ಮಾಡ್ತಾನೆ? ಇನ್ನೊಬ್ಬನ ಕೇಳಿದ್ಲು, ನನ್ನ ಮಗ ವ್ಯಾಯಾಮ ಮಾಡ್ತಾನೆ, ಕುಸ್ತಿಯ ತಯಾರಿ ತಗೊಳ್ತಿದ್ದಾನೆ, ದೇಹ ಬೆಳೆಸ್ತಿದ್ದಾನೆ, ನೋಡಲ್ಲಿ ಹಿಂಗೆ ದಂಡು ತಿರುಗಿಸ್ತಿದ್ದಾನೆ, ಉಟ್ಟು ಬಯಸ್ ತೆಗಿತಿದ್ದಾನೆ. ಓ ವೆರಿ ಗುಡ್. 3ನೇದವನು ಕೇಳಿದ್ಲು, ಏನೋ ನಿನ್ನ ಮಗ ಏನು ಮಾಡಲ್ವಾ? ಏನು ಸೋಮಾರಿ, ನಾ ಎಲ್ಲಿ ಹೋಗಿದ್ದಾನೆ ಅನ್ನೋ ಅಷ್ಟರಲ್ಲಿ ಮಾತಿಲ್ಲ, ಕತೆ ಇಲ್ಲ. ಅವಳ ಮಗ ಬಂದ, ತಾಯಿಯ ಸೊಂಟದಲ್ಲಿರ್ತಕ್ಕಂಥ ತುಂಬಿದ ಕೊಡವನ್ನು ಇಸ್ಕೊಂಡು ತನ್ನ ಹೆಗಲ ಮೇಲೆ ಇಟ್ಕೊಂಡು ಮುಂದೆ ಹೋಗಿಬಿಟ್ಟ. ಮಕ್ಕಳ ಪೌರುಷವನ್ನು ಹೇಳ್ತೀವಾಗಲಿ, ಅವ್ರ ತಂದೆ ತಾಯಿಗಳಿಗೆ ಎಷ್ಟು ಉಪಯುಕ್ತವಾಗಿದ್ದಾರೆ, ಅದು ಸಂಸ್ಕಾರ. ಎಂತೆಂಥ ಕಥೆಗಳಿದ್ದು ರೀ ನಮ್ಮ ಕಾಲಕ್ಕೆ. ಈಗ ಮಕ್ಕಳು ಚಂದಮಾಮ, ಬಾಲಮಿತ್ರ, ಒಂದು ಭಾರತೀಯ ಪುಸ್ತಕ ಸಂಪದ ಅಂತಿತ್ತು ರಾಷ್ಟ್ರೋತ್ಥಾನ ಬಳಗದವ್ರು. ಇಷ್ಟಿಷ್ಟೇ ಪುಸ್ತಕಗಳಲ್ಲಿ ಮಹಾತ್ಮರ ಚರಿತ್ರೆ. ಪುಸ್ತಕ ಗಿಫ್ಟ್ ಕೊಡೋರು ಇಲ್ಲವೇ ಇಲ್ಲ. ಈ ಥರ ಅನೇಕ ಕಾರ್ಯಕ್ರಮಗಳಲ್ಲಿ ಪುಸ್ತಕ ಕೊಟ್ಟಿದ್ದಾರೆ ನಮಗೆ, ಆದರೆ ಯಾರೂ ಓದಲ್ಲ. ಅದಕ್ಕೆ ಮಕ್ಕಳಿಗೆ ಬರೀ ಹೋಮ್ವರ್ಕ್ ಮಾಡು, ಶಾಲೆಗೆ ಹೋಗಲಿ, ರ್ಯಾಂಕ್ ಬರಲಿ, ಜೊತೆಗೆ ಸ್ವಲ್ಪ ಕನ್ನಡ ಸಂಸ್ಕೃತಿ, ಸಾಹಿತ್ಯಗಳ ಪರಿಚಯ ಮಾಡು. ನಾವು ಬರೀ ಮಾತಾಡ್ತಿದ್ದೀವಿ, ಓದೋ ಹವ್ಯಾಸ ಜನರಲ್ಲಿ ಇಲ್ಲ. ಈ ಓದೋ ಹವ್ಯಾಸನ ಬೆಳೆಸ್ಕೋಬೇಕು. ಇಲ್ಲಿ ಸೀರಿಯಲ್ ಬಿಟ್ಟು ಬಂದಿದ್ದೀರಿ ಇವತ್ತು ಭಾಳ ಜನ. ಇವತ್ತು ಯಾವ ವಾರ ರೀ? ಇವತ್ತು ವಾರ ಶುಕ್ರವಾರ. ಎಲ್ಲ ಸೀರಿಯಲ್ಗಳಿದೆ, ಆದರೂ ಹೆಣ್ಮಕ್ಳು ಬಂದಿರಿ. ಗ್ರೇಟ್ ಅಮ್ಮ, ಬೆಳಗಾವಿ ಹೆಣ್ಮಕ್ಳಿಗೆ ದೊಡ್ಡ ನಮಸ್ಕಾರ. ಎಂತೆಂಥ ಸೀರಿಯಲ್ ಬಿಟ್ಟು ಬಂದಿರಮ್ಮ, ಸಾಮಾನ್ಯನ? ನೋಡಿ ಸೀರಿಯಲ್ ಬಿಡೋದ. ಆದರೆ ಮಧ್ಯಾಹ್ನ ಹೊಸ ರುಚಿ ಅಂತ ಒಂದು ಬರ್ತದೆ. ಆ ಹೊಸ ರುಚಿನ ನೋಡಿ ನಿಮ್ಮ ಗಂಡ ಮಕ್ಕಳಿಗೆ ಆ ಥರದ ಅಡುಗೆ ಮಾಡಿ ಬಡಿಸ್ತವ್ರು ಇದ್ದೀರಾ ಯಾರಾದರೂ? ಸ್ವಲ್ಪ ಕೈ ಮೇಲೆ ಹತ್ರಮ್ಮ. ಬರೀ ನಿಮ್ಮ ಹಸ್ತವನ್ನು ನೋಡಿ ಸಂತೋಷ ಪಡ್ತೀನಿ ನಾನು. ವೆರಿ ಗುಡ್. ಯಾರು? ಗಂಡಸರು ಬೇಡ್ರಿ, ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ. ಪಾಪ ಗಂಡಸರು ಎತ್ತಿದಾವೆ ನೋಡ್ರಿ. ಹೊಸ ರುಚಿ ನೋಡಿ ನನ್ನ ಗಂಡ ಮಕ್ಕಳಿಗೆ ನಾನು ಮಾಡಿ ಬಡಿಸಿದ್ದೀನಿ ರೀ. ವೆರಿ ಗುಡ್. 1 2 3 4 5 6 ವೆರಿ ಗುಡ್. ಈ ಕಡೆ 6 7 8 9 10 ವೆರಿ ಗುಡ್. ಚಪ್ಪಾಳೆ ತಟ್ರಿ ಎಲ್ಲರೂ ಇವ್ರಿಗೆ. ವೆರಿ ಗುಡ್. ನಾವು ಬರೀ ಸೀರಿಯಲ್ ನೋಡಬಾರ್ದು, ಅತ್ತೆ ಸೊಸೆ ಜಗಳ, ಅತ್ತೆ ಮಾವನ ಜಗಳ ನೋಡಬಾರ್ದು. ಈ ಥರ ಹೊಸ ರುಚಿ ನೋಡಿ ಅಡುಗೆ ಮಾಡೋರು ಬೆಳಗಾವಿ ನಗರದಲ್ಲಿ 15 ಜನ ಸಿಕ್ಕರು. ವೆರಿ ಗುಡ್. ಹೊಸ ಟಿ ವಿ ನೋಡಿ ಹೊಸ ರುಚಿ ಮಾಡ್ತೀವಿ ಅಂತ ಏನು ಕೈ ಎತ್ತಿರಲ್ಲ 15 ಜನ. ಈ 15 ಜನ ಟಿ ವಿ ನೋಡಿ ಅಡುಗೆ ಮಾಡೋರು, ಇವ್ರು ಗಂಡಂದರು ಅದನ್ನು ತಿಂದು ಆರೋಗ್ಯವಾಗಿದ್ದಾರ? ತಾಯಿ ಅಂದರೆ ಅಕ್ಕ ತಂಗಿಯರೇ, ಟಿ ವಿ ಹೊಸ ರುಚಿ ನೋಡಿ ಅಡುಗೆ ಮಾಡಬಾರ್ದಮ್ಮ. ಅತ್ತೆ, ತಾಯಿ, ಅಜ್ಜಿ ಅವರಿಂದ ಅಡುಗೆ ಕಲಿಬೇಕು. ಟಿ ವಿಲಿ ಅಡುಗೆ ಕಲಿತಾರೆ. ಏನು ಕಲಿಸಕ್ಕೆ ಬರೋರು ವಯಸ್ಸು ನೋಡಿದ್ರೆ ಗಾಬರಿ ಆಗ್ತೀರಿ ನೀವು. ಟಿ ವಿಲಿ 17 ವರ್ಷ ಅವಳಿಗೆ, ಸ್ಲೀವ್ಲೆಸ್ ಬ್ಲೌಸು, ಫ್ರಾಕು, ಕೈ ಕಾಲು ಇಷ್ಟಿಷ್ಟಿದೆ, ಬೆಳ್ಳಗಿದ್ದಾಳೆ, ಒಂದು ಕಣ್ಣು ಮುಚ್ಚೋಗಿದೆ ಕೂದಲಿಂದ. ಅದನ್ನು ಎವ್ರಿ ಸೆಕೆಂಡ್ ಟಿಂಗ್ ಟಿಂಗ್ ಅನ್ಕತಾಳೆ. ಬನ್ನಿ ಹೊಸ ರುಚಿ ಕಲಿಯೋಣ, ಬರ್ತಿದ್ದಾರೆ ಮಿಸ್ ಸುಷ್ಮಾ. ಏನು ಹೇಳಿ ನಾನು ನೋಡ್ತೀನಿ, ಯಾರೋ ಮುತ್ತೈದೆ ಬರ್ತಾಳೆ, ಅಡುಗೆ ಹೇಳ್ಕೊಡ್ತಾಳೆ ಅಂದರೆ ಬಂದೋಳು 17 ವರ್ಷದ ಬಿಳಿ ಜಿರಳೆ ಥರ ಇರೋ ಒಂದು ಹುಡುಗಿ. ಟಿಂಗ್ 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 ಬಂದು, ಹೇಳಿ. ಮೇಡಮ್, ಇವತ್ತು ನಮ್ಮ ಬೆಳಗಾವಿ ಜನರಿಗೆ ಒಂದು ಹೊಸ ರುಚಿ ಹೇಳ್ಕೊಡ್ಬೇಕು. ಯಾವುದು ಹೇಳ್ಕೊಡ್ತಾ ಇದ್ದೀರಿ? ನಾನು ಇವತ್ತು ಇವರಿಗೆ ಎಲ್ಲ ಅದು ಸ್ಯಾಟಲೈಟಿಂದ ಬರ್ಬೇಕಾಕಿ. ಹೇಳಿ ಮೇಡಮ್, ಯಾವ್ದು ಹೇಳ್ಕೊಡ್ತೀರಿ? ಬೆಳಗಾವಿ ಜನರಿಗೆ ಅಡುಗೆನೇ ಗೊತ್ತಿಲ್ಲ. ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಏನು ಮಾಡೋ ಕರೆಸಿದ್ದಾರೆ? ಆಕೆ ಪಕ್ಕದ ವೈಟ್ ರೈಸಾ, ವೆರಿ ಗುಡ್ ಮೇಡಮ್. ಹೇಳಿ ಮೇಡಮ್, ಬೆಳಗಾವಿ ಜನರಿಗೆ ಗೊತ್ತೇ ಇಲ್ಲ ವೈಟ್ ರೈಸ್ ಮಾಡೋದು.
ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟೆಪ್ ಅದಾವಂತಾರೆ ಅದಕ್ಕೆ, ಏನು ಭರತನಾಟ್ಯನ ಅದು. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ಯವ್ವ ನಾವು ಪೈಖಾನೆಗೆ ಹೋಗ್ತಿದ್ದೀವಿ ನೋಡೋಣ ನಾನು. ಹಾಂ, ಟೈಲೆಟ್ನಾಗ ಹೋಗ್ತೀವಿ ನಾವು. ಓ, ಕಿಚನ್ಗೆ ಹೋಗಬೇಕು.